ಇನ್ಸ್ಟಂಟ್ ಎನರ್ಜಿ ಡ್ರಿಂಕ್ ರೆಸಿಪಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಈ ಬೇಸಿಗೆಯಲ್ಲಿ ಮನೆಯಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗೆ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ನಾನಿಲ್ಲಿ ಮೊದಲಿಗೆ ಒಂದು ಕರ್ಬೂಜ ತೊಗೊಂಡಿದ್ದೀನಿ, ಹಣ್ಣಾಗಿದ್ದಂತಹ ಕರ್ಬೂಜ ಇದೆ ಇದು. ಇವಾಗ ಈ ಕಟ್ ಮಾಡ್ಕೊಂಡು ಈ ಸಿಪ್ಪೆನ ಬೇರೆ ಮಾಡ್ಕೋಬೇಕಾಗುತ್ತೆ. ಬೀಜ ಕೂಡ ಇದರಲ್ಲಿ ಸೇರಿಸಬಾರ್ದು. ಬೀಜ ಮತ್ತು ಸಿಪ್ಪೆನ ಬೇರೆ ಮಾಡ್ಕೊಂಡು ಪಲ್ಪ್ ಮಾತ್ರ ತಗೋಬೇಕು. ಇದರಲ್ಲಿ ದಿಢೀರಾಗಿ ಮಾಡ್ಕೋಬೋದು. ಜಸ್ಟ್ ಒಂದು 5 ನಿಮಿಷ ನಿಮ್ಮ ಹತ್ರ ಟೈಮ್ ಇದ್ದರೆ ಸಾಕು. ಹೆಲ್ದಿಯಾಗಿರುವಂತಹ ಡ್ರಿಂಕ್ ಮನೆಯಲ್ಲೇ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಸ್ವೀಟಾಗಿದೆ ಈ ಕರ್ಬೂಜ. ಇವಾಗ ಏನಿಲ್ಲ ನೋಡಿ, ಚಮಚಲಿಂದ ಈ ರೀತಿ ಅಥವಾ ಚಾಕುಲಿಂದ ಪಲ್ಪ್ ಮಾತ್ರ ಬೇರೆ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಮತ್ತು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಖಂಡಿತ ಒಂದು ಸ್ವಲ್ಪ ಈ ಸ್ಮೂತಿನ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮತ್ತು ತುಂಬಾ ಹೆಲ್ದಿ ಕೂಡ ಈ ಸ್ಮೂತಿ ರೆಸಿಪಿ. ಇವಾಗ ಎಲ್ಲನೂ ಇದೇ ರೀತಿಯಾಗಿ ನಾನು ಪಲ್ಪ್ ಮಾತ್ರ ಬೇರೆ ಬೇರೆ ಮಾಡ್ಕೊತಿದ್ದೀನಿ ಅಷ್ಟೇ. ಮತ್ತು ಹೊರಗಡೆ ಹೋಗಿ ಅದು ಇದು ಕುಡಿಯೋದಕ್ಕಿಂತ ಮನೆಯಲ್ಲೇ ಈ ರೀತಿ ಹೆಲ್ದಿಯಾಗಿರುವಂತಹ ಸ್ಮೂತಿ ಮಾಡಿಕೊಡ್ದು ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ದಿಢೀರಾಗಿ ಮಾಡ್ಕೋಬೋದು ಈ ರೆಸಿಪಿ. ಮತ್ತು ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ನ ಕಟ್ ಆಗುತ್ತೆ. ಅದರಲ್ಲಿ ಈ ರೀತಿ ಕಟ್ ಮಾಡ್ಕೋದ್ರಿಂದ ತುಂಬಾ ಸ್ಮೂತಾಗಿ ಬರುತ್ತೆ ನಮ್ಮ ಸ್ಮೂತಿ ರೆಸಿಪಿ. ಮತ್ತು ಈ ಹೆಲ್ದಿ ಡ್ರಿಂಕ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಈ ರೆಸಿಪಿ ನೀವು ಎಲ್ಲಿಂದ ನೋಡ್ತಿದ್ದೀರಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇವಾಗ ನೋಡಿ, ಬೀಜ ಎಲ್ಲ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿನಿ. ಇವಾಗ ಈ ಪಲ್ಪ್ ಮಾತ್ರ ತೊಗೊಂಡಿದ್ದೀನಿ. ಇವಾಗ ಈ ಪಲ್ಪ್ನ ನಾನು ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ. ಇಲ್ಲಿ ನಾನು ಸಬ್ಜಾ ಬೀಜ ನೆನೆ ಹಾಕಿಟ್ಟಿದ್ದ ನೀರಿನಲ್ಲಿ ಮೊದಲೇನೆ ಇವಾಗ ಮಿಕ್ಸಿಯಲ್ಲಿ ಈ ಕರ್ಬೂಜನ ಸೇರಿಸ್ತಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು. ಒಂದು ಕರ್ಬೂಜದಲ್ಲಿ ಸುಮಾರು ಒಂದು 3 ಗ್ಲಾಸ್ ಆಗುವಷ್ಟು ನೀವು ಇಲ್ಲಿ ಸ್ಮೂತಿನ ತಯಾರು ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಇಲ್ಲಿ ಸಕ್ಕರೆನ ಹೆಚ್ಚಕಮ್ಮ ಮಾಡ್ಕೋಬೋದು. ನಾನು ಒಂದು 3 ಚಮಚ ಸಕ್ಕರೆ ಹಾಕ್ಕೊಂಡಿನಿ ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಹಾಲು ಹಾಕ್ಕೊಂಡಿನಿ. ಮತ್ತು ಇದಕ್ಕೆ ಒಂದು 2-3 ಐಸ್ ಕ್ಯೂಬ್ ಸೇರಿಸ್ತಿದ್ದೀನಿ. ಓಕೆ, ಒಂದು 2-3 ಐಸ್ ಕ್ಯೂಬ್ ಸೇರಿಸಿ ಅದನ್ನು ಸ್ಮೂತಾಗಿ ರುಬ್ಕೊಂಡು ತೊಗೊಂಡ್ರೆ ನಮ್ಮ ಹೆಲ್ದಿ ಆಗಿರುವಂತಹ ಸ್ಮೂತಿ ರೆಸಿಪಿ ತಯಾರಾಗುತ್ತೆ. ಒಂದು ಸ್ವಲ್ಪ ಇದಕ್ಕೆ ಸಬ್ಜಾ ಬೀಜ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಮಿಕ್ಸಿಯಲ್ಲಿ ಬಂದ ಚಾಲು ಮಾಡ್ಕೊಂಡು ತೊಗೊಂಡಿದ್ದೀನಿ ಸಬ್ಜಾ ಬೀಜ ಹಾಕ್ಕೊಂಡು. ಇವಾಗ ಏನಿಲ್ಲ, ಇದನ್ನು ಸರ್ವ್ ಮಾಡ್ಕೊಂಡ್ರೆ ಸಾಕು. ರುಚಿಯಾಗಿರುವಂತಹ ಇನ್ಸ್ಟಂಟ್ ಎನರ್ಜಿ ಡ್ರಿಂಕ್ ರೆಸಿಪಿ ತಯಾರಾಗುತ್ತೆ. ಓಕೆ, ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ತುಂಬಾ ಸುಲಭವಾಗಿ ಮಾಡುವಂಥದ್ದು ಮತ್ತು ತುಂಬಾ ರುಚಿಯಾಗಿ ಬಂದಿದೆ ಈ ಮಿಲ್ಕ್ ಶೇಕ್ ರೆಸಿಪಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ.